ಸರ್ಕಾರ ಬಂದು 1 ವರ್ಷದ ಮೇಲಾಯಿತು, 1.5 ವರ್ಷ ಆಯಿತು, 2 ವರ್ಷ ಆಗ್ತಾ ಬರ್ತಾ ಇದೆ. ಏನು ಸಾಧನೆ ಅಂದರೆ ಗ್ಯಾರಂಟಿ. 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ, 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ. ಇನ್ನೊಂದು ಕಡೆ ಜನರ ಜೀವನ ದುರ್ಭರ ಆಗಿದೆ ಅನ್ನೋ ಆರೋಪ ಇದೆ. ಹಾಲಿನಿಂದ ಹಿಡಿದು ಆಲ್ಕೋಹಾಲ್ ತನಕ ಎಲ್ಲವೂ ಕಾಸ್ಟ್ಲಿ. ನೆನ್ನೆ ಬಸ್ಸಿನ ರೇಟ್ ಒಂದು ಏರಿಸಿಟ್ಟಿದ್ದೀರಿ, ಹಾಲಿನ ರೇಟ್ ಮತ್ತೊಮ್ಮೆ ಹೆಚ್ಚಳ ಆಗುತ್ತಂತೆ, ಪೆಟ್ರೋಲು ಡೀಸೆಲ್ ಮೇಲಿನ ಸ್ಟೇಟ್ ಸೆಸ್ಸನ್ನು ಜಾಸ್ತಿ ಮಾಡಿದ್ದೀರಿ, SC ST ಮಕ್ಕಳಿಗೆ ಸ್ಕಾಲರ್ಶಿಪ್ ಬರ್ತಾ ಇಲ್ಲ, ಹಿಂದೆ ರೈತರ ಮಕ್ಕಳಿಗೆ ಬರ್ತಾಯಿತ್ತು, 2,000 ಕೊಡ್ತಿದ್ದೀವಲ್ಲ ಅದು ಯಾಕೆ ಅಂತ ಅದನ್ನು ನಿಲ್ಲಿಸಿದ್ದೀರಿ. ಅಂದರೆ ರಾಜ್ಯದ ಜನರ ಮೇಲೆಲ್ಲ ಭಾರ ಕೂಡ ಜಾಸ್ತಿ ಮಾಡಿದ್ದೀರಿ ನೀವು ಅಂತ ಗ್ಯಾರಂಟಿ ಅಂತ ಹೇಳ್ಕೊಂಡು. ಎಲ್ಲೋ ಒಂದು ಕಡೆ ನಿಮಗೆ ಆ ರೀತಿ ಕಾಣಿಸಬಹುದು, ಸ್ವಲ್ಪ ಭಾರ ಆಗಿರಬಹುದು ನೀವು ಹೇಳಿದಾಗೆ, ಆದರೆ 100% ಭಾರ ಆಗಿದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹಾಲಿನ ದರ ಹೆಚ್ಚಿಗೆ ಆಗಬೇಕು ಅಂತ ರೈತರ ಬೇಡಿಕೆ ಇರುತ್ತೆ ಒಂದು ಕಡೆ, ಹಾಲಿನ ದರ ಹೆಚ್ಚಾದರೆ ಬಾಯರ್ಸ್ಗೆ ತೊಂದರೆ ಆಗುತ್ತೆ ಒಂದು ಕಡೆ. ಇದು ನಿರಂತರವಾಗಿ ನಡೀತಾ ಇರುವಂಥದ್ದು, ತಮಗೂ ಎಲ್ಲರಿಗೂ ಗೊತ್ತಿದೆ. ಆದರೆ ನಾವು ಕೊಡ್ತಾ ಇರುವಂಥ ಗ್ಯಾರಂಟಿಯಿಂದ ಎಲ್ಲೋ ಅವ್ರಿಗೆ ಅನುಕೂಲನೂ ಆಗ್ತಾ ಇದೆ ಅಲ್ಲ, ಅವ್ರಿಗೆ ಬ್ಯಾಲೆನ್ಸ್ ಆಗ್ತಾ ಇದೆ ಹೊರತಾಗಿ ಏರುಪೇರಂತರೂ ಆಗ್ತಾ ಇಲ್ಲ.